ಇವ್ರು ಏನು ಜುಗಾಡ್ ಮಾಡೋರೆ ಅಂತನಾ ನೆಳ್ಳಿಗೆ ಕೊಡೆ ಹಾಕಿ ಅರಕೋಲ್ ಹಾಕಿ ದೆಬ್ಬೆ ಹಾಕಿ ಕಟ್ಟಿರೋದು. ನೋಡಿದವ್ರುಗಳೇ, ಇವಾಗ ಒಂದು ಟ್ಯಾಕ್ಟ್ರಿ ಲೋಡ್ ಹೋಗ್ತೈತೆ, ಇನ್ನೊಂದು ಟ್ಯಾಕ್ಟ್ರಿ ಲೋಡ್ ಹೋಗ್ತೈತೆ. ಇವಾಗ ಅಲ್ಲಿ ಸುಲಿತಾವ್ರೆ ಕೊಬ್ಬರಿ. ಇನ್ನೊಂದಲ್ಲಿಗೆ ಇನ್ನೊಂದು 2,000 ಇರ್ಬೋದು. ಎಲ್ಲ ಆಯ್ತು. ಇವಾಗ ಡ್ರಿಪ್ನೆಲ್ಲ ಚೆಕ್ ಮಾಡ್ಸಕ್ಕೆ ಕರ್ಕೊಂಬಂದಿದ್ದೀನಿ ನೋಡ್ರಿ. ಕೊಬ್ಬರಿ ಸುಲಿದು 2-3 ಗಂಟೆ ಎಣಿಸ್ತವ್ರೆ. ನಾವು ಡ್ರಿಪ್ ಎಲ್ಲ ಮುಗಿಸ್ಕೊಂಬರೋ ಅಷ್ಟು ಎಣಿಸಿ ಅಲ್ಲೇ ಲಾಸ್ಟಾಗಿ ಎಣಿಸ್ತವ್ರೆ. ಇವಾಗ ಎತ್ತಿ ಇವನ್ನೆಲ್ಲ ಒಳಕ್ಕೆ ಹಾಕ್ಬೇಕು. ಇವಾಗ ಡಿಸೈಡ್ ಆಗಿ ಇವಾಗ ಒಂದು 4 ಬಕೆಟ್ ನೀರು ಎಷ್ಟಬೇಕು. ಇವಾಗ ನೀರು ಎಷ್ಟಿಸ್ತಾ ಇದ್ದೀನಿ. 3 ಜನ ಅಲ್ಲೇ ಕುಟ್ಟು ಒಂದು ಟಬ್ಬು ಬಿಸಾಕವ್ರೆ. ಅವ್ರುಗಳೇ ತಿಂಡಿ ಪಂಡಿ ಎಲ್ಲ ಆಯಿತು. ಪೈಪ್ ಚೇಂಜ್ ಮಾಡೋಣ ಅಂತ ಇವಾಗ ಸ್ಪಾಟಿಗೆ ಬಂದಿದ್ದೀನಿ. ಇಷ್ಟ ಆದಿತ್ತು. ಇವಾಗ ಈ ಕಡೆಗೆ ಪೈಪ್ ಚೇಂಜ್ ಮಾಡಿದ್ದೀನಿ. ದೇವ್ರುಗಳೇ ಇವಾಗ ಹೊಡಿತಾವ್ರೆ. ತೋರಿಸ್ತೀನಿ ನೋಡಿರಿ, ಹೊಡಿತಾವ್ರೆ. ಅಮ್ಮ ಕುತ್ಕೊಂಡು ಹೊಡಿತೈತೆ. ಎಲ್ಲ ಮುಗೀತು. ಇವಾಗ ಎಲ್ಲ ಕ್ಲೀನಿಂಗ್ ಆಗ್ತೈತಿ. ಇವಾಗ ದಿ ನೆಕ್ಸ್ಟ್ ಡೇ ಇವ್ರುಗಳೇ ಬೆಳಗಿನ ಶುಭೋದಯಗಳು. ಇವತ್ತಿನ ಕೆಲಸ ಏನು ಅಂದರೆ, ನೆನ್ನೆ ಫುಲ್ಲು ಇದಾಗಿತ್ತು, ಎಲ್ಲ ಹೊಡೆದೆಲ್ಲ ಚೀಲ ಮಾಡಿ ಇಕ್ಕಿದ್ವಿ. ಇವತ್ತು ತೂಕ ಮಾಡ್ತಿದ್ದೀವಿ ನೋಡಿ. ಚೀಲ ಇವಾಗ ಟ್ಯಾಕ್ಟ್ರಿ ಬಂದೈತೆ. ಚುಪ್ಪ ಎಲ್ಲ ತುಂಬ್ತಾ ಇದ್ದೀವಿ ನೋಡಿರಿ. ಯಾವುದೊಂದು ವೇಸ್ಟ್ ಅಲ್ಲ, ಚುಪ್ಪು ವೇಸ್ಟ್ ಆಗಲ್ಲ. ದೇವ್ರುಗಳೇ ಟ್ಯಾಕ್ಟ್ರಿಗೆ ತುಂಬ್ತಾ ಇದ್ದೀವಿ. ಕಾಯಿಮಟ್ಟೆನೂ ವೇಸ್ಟ್. ಕಾಯಿಮಟ್ಟೆ ನೀರೊಲ್ಲಿಗೆ ಹಾಕ್ತೇವೆ ಮತ್ತು ಸಾರು ಉರಿ ಹಗ್ಗಕ್ಕೆ ಹಾಕ್ತೇವೆ. ದೇವ್ರುಗಳೇ ಬನ್ನಿ, ಇನ್ನೂ ತಿಂಡಿ ತಿಂದಿಲ್ಲ. ಟ್ಯಾಕ್ಟ್ರಿ ತಗೊಂಡು ಹೋಗ್ತೈತೆ ಓಲಿ. ಇವತ್ತು ಕೆಲಸ ಕೊಬ್ಬರಿ ಸುಲಿಸೋದು. ಕೊಬ್ಬರಿ ಸುಲಿಸೋ ಕಾಯಿಗಳು ಬಂದವ್ರು ನೋಡ್ರಿ. ಇದ್ದೀನಿ 3 ಜನ ಬಂದವ್ರೆ. ಎತ್ತಾಕ್ತವ್ರೆ 3 ಜನ. ಕೊಬ್ಬರಿ ಸುಲಿಸ್ಬೇಕಾರೆ ನೋಡಿಸ್ತೀನಿ ಬರ್ರಿ. ಇವಾಗ ಅದು ನಾನು ಇಷ್ಟೊತ್ತಕ ತುಂಬ್ತಿದ್ದೆ. ಇವಾಗ ತುಂಬ ಕುತ್ಕೋಬೇಕು ದೇವ್ರುಗಳೇ ಅಂತ ಹೇಳ್ತೀನಿ. ಇಂದ ಕೊಬ್ಬರಿ ಸುಲಿತಾರೆ. ಇವಾಗ ತಿಂಡಿ ಬೇರೆ ತರಕ್ಕೆ ಹೋಗ್ಬೇಕು ಅವರಿಗೆ. ಕೊಬ್ಬರಿ ಸುಲಿತವ್ರೆ. ಶೆಡ್ಡಿನ ತಂದು ಹಾಕ್ತವ್ರೆ. ಹೋಗ್ತಾ ಇದ್ದೀನಿ ಬರ್ರಿ ದೇವ್ರುಗಳೇ. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಅಂತ ಹೇಳ್ತಾ ನಿಮಗೆ ಮನೆಗೆ ಹೋಗೋಣ ಬರ್ರಿ. ಫಸ್ಟ್ ಆಫ್ ಆಲ್ ಇವಾಗ ತಿಂಡಿ ತಗೊಂಡು ಹೋಗ್ತಾ ಇದ್ದೀನಿ. ಬರ್ರಿ ಮನೆಗೆ ಹೋಗ್ಬಿಟ್ಟು ಎಷ್ಟು ಸುಲಿತವ್ರೆ ಏನಂತ ನೋಡಿ. ಅವ್ರಿಗೆ ತಿಂಡಿ ಕೊಟ್ಟು ತಿಂಡಿ ಮಾಡಿದ್ಮೇಲೆ ತಿಂದು ಸುಲಿತಾರೆ. ಬನ್ನಿ ದೇವ್ರುಗಳೇ ಹೋಗುವ ಇವಾಗ ಸೀದಾ ಮನೆ ಅಂತ. ಬಸಣ್ಣ, ತಿಂಡಿ ಚೆನ್ನಾಗೈತಾ? ತಿಂಡಿ ಚೆನ್ನಾಗೈತಾ? ಚೆನ್ನಾಗೈತಾ? ತಿಂಡಿದಂಗೆ ಐತಾ? ಯಾಕೆ ತಿಂಡಿಗೆ ಒಬ್ಬನೇ ತಿಂತಿದ್ದೆ ನಮ್ಮ ಕರಿದಂಗೆ? ಇವ್ರು ಏನು ಜುಗಾಡ್ ಮಾಡೋರೆ ಅಂತನಾ ನೆಳ್ಳಿಗೆ ಕೊಡೆ ಹಾಕಿ ಅರಕೋಲ್ ಹಾಕಿ ದೆಬ್ಬೆ ಹಾಕಿ ಕಟ್ಟಿರೋದು. ಹ್ಞೂ ನೋಡಲ್ಲಿ ನೆಳ್ಳು ಎಲ್ಲಿಗೆ ಬಂದೈತೆ ನೋಡು. ಅಲ್ಲಿಗೆ ಬರೋಂಗೆ ಕಟ್ಕೋಬೇಕು ನೀನು. ನೆಳ್ಳ ಬರುತ್ತೆ ಅದೇ ಅಂತ ನೀನು ನೋಡ. ಅಂಗಿಗೆಲ್ಲ ಆರೈತಿ. ಅಲ್ಲೇ ಅರ್ಧ ಖಾಲಿ ಅದು ನೋಡಿ. ಸುಲಿತಾವರಲ್ಲಿ ನೋಡಿದವ್ರುಗಳೇ, ಇವಾಗ ಒಂದು ಟ್ಯಾಕ್ಟ್ರಿ ಲೋಡ್ ಹೋಗ್ತೈತೆ, ಇನ್ನೊಂದು ಟ್ಯಾಕ್ಟ್ರಿ ಲೋಡ್ ಹೋಗ್ತೈತೆ. ಇವಾಗ ಅಲ್ಲಿ ಸುಲಿತಾವ್ರೆ ಕೊಬ್ಬರಿಗಳ ಮಾತಾಡ್ಕೊಂಡಾಳ್ಗಳು ನೋಡಿ. ಅಲ್ಲಿ ಸುಲಿತಾವ್ರೆ. ಅಲ್ಲ ವೀಡಿಯೋ ನಿನಗೆ ಯಾರು ಹೇಳಿದ್ದು? ಹಾಕ್ತವ್ರೆ. ಇವಾಗ ಇವರಿಗೆ ಟೀ ತಂದು ಕೊಟ್ಟಿದ್ದೀನಿ. ಟೀ ಕುಡಿತಾ ಇದ್ದಾರೆ. ಬಾ ಎಲ್ಲರಿಗೂ ಅನ್ಸರ್ಸ್ ಹಾಕ್ಬಿಡ್ರಿ. ಅನ್ಸರ್ಸ್ ಹಾಕ್ತಾರೆ. ನೀನು ಇವೆಲ್ಲ ಮುಗಿದ್ವು. ಇವಾಗೆಲ್ಲ ಇಕ್ಕಿ ತಗೊಂಡೋಗಿ ಅಲ್ಲಿಗೆ ಹಾಕಿದ್ದೀವಿ ನೋಡ್ರಿ. ಇವಾಗ ಅಷ್ಟು ಸುಲಿದು ಇನ್ನು ಎಷ್ಟೊತ್ತಿಗೆ ಸಿಗ್ತಾರೆ ಗೊತ್ತಿಲ್ಲ. ಟೈಮಲ್ಲೇ 12 ಗಂಟೆ ಆಗೈತೆ ನೋಡ್ರಿ. ಸುಲಿತಾವ್ರಿ ಇವಾಗ ಇವರು. ಇಲ್ಲಿ ಬರ್ರಿ ಯಾರೊಬ್ಬರು ನೋಡ್ರಿ ಏನು ಜುಗಾಡ್ ಮಾಡ್ಕೊಂಡವ್ರೆ ನೋಡ್ರಿ. ಸುಲಿತಾವ್ರೆ. ಬೇಗ ಹೋಗಿ ಸುಲಿಬೇಕು. ಇನ್ನೊಂದಲ್ಲಿಗೆ ಇನ್ನೊಂದು 2,000 ಇರ್ಬೋದು. ಟೈಮಲ್ಲೇ 1 ಗಂಟೆ. ಬನ್ನಿ ಇವಾಗ ಹೋಗ್ಬಿಟ್ಟು ಊಟ ತಗೊಂಬಿಟ್ಟು ಬರುವ. ಇವ್ರು ಮುಗ್ರೆ ತಾಳ್ಗಳ ಕೆಲಸ. ಇವಾಗ ಬೇರೆ ಏನಾರು ಕೆಲಸ ಕೊಟ್ಬಿಟ್ಟು ಅವರಿಗೆ ಹೋಗ್ಬೇಕು ದೇವ್ರುಗಳೇ ನೋಡ್ರಿ. ಚಿತ್ರಿ ಕಾಣುತ್ತಷ್ಟೇ. ಸುಲಿತಾರದು ಕಾಯಿ ಮಟ್ಟೆನೇ ಆಗಲಿಲ್ಲ ದೇವ್ರುಗಳೇ ಈ ಸತಿ ಜಾಸ್ತಿನ. ಇನ್ನೊಂದು ವರ್ಷದ ತನಕ ಕಾಯಿ ಮಟ್ಟೆ ಮೇಂಟೈನ್ ಮಾಡಬೇಕು ನಾವು. ಟೈಮಲ್ಲಿ 1:15 ಊಟದ ಗಾಣವನ ಅಂತ ಬಂದಿದ್ದೀನಿ. ಊಟ ತಗೊಂಬಿಟ್ಟು ಹೋಗ್ತಾ ಇದ್ದೀನಿ ದೇವ್ರುಗಳೇ. ಬನ್ನಿ ಇವಾಗ ಸುಲಿತಾವ್ರೆ. ಅದೇ ಹೋಗ್ಬಿಟ್ಟು ಸುಲ್ತೀನಿ ದೇವ್ರುಗಳೇ. ಊಟ ತಗೊಂಬಿಟ್ಟು ಬಂದಿದ್ದೀನಿ. ಇನ್ನು ಸುಲಿಯೋಕ್ಕೆ ಮುಂದಕ್ಕೆ ಬರೋಕ್ಕೆ ಮೀಶ ಎಣಿಸ್ತವ್ರೆ. ಬರ್ರಿ ಊಟ ಮಾಡಿರಿ. ಬರ್ರಿ ಊಟ ಮಾಡಿರಿ. ಇನ್ನು ಯಾಕತ್ತಾಗಿ ಬಿಸಿಲಲ್ಲಿ. ಹಾಂ ಬರ್ರಿ 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 ಊಟ ಮಾಡಿ ಬರ್ರಿ. ನಿನಗೆ ಊಟ ಮಾಡ್ಬಿಟ್ಟು ಸಿಗುವ. ಎಳೆ ಪಾಪ ಬಾ ಬಪ್ಪ. ಊಟ ತಂದು ಕೊಟ್ಟಿದ್ದೀನಿ. ಊಟ ಮಾಡ್ತಾವ್ರೆ. ಆಟ ತುಂಬ್ತೇಣ. ಅವ್ರಿಗೆ ಹೋಟ್ಲ ತಂದೆ, ಇವರಿಗೆ ಮನೆ ಊಟ ಎಲ್ಲ ಆಯ್ತು. ಇವಾಗ ಡ್ರಿಪ್ನೆಲ್ಲ ಚೆಕ್ ಮಾಡ್ಸಕ್ಕೆ ಕರ್ಕೊಂಬಂದಿದ್ದೀನಿ ನೋಡ್ರಿ. ಕೊಬ್ಬರಿ ಸುಲಿದಾಯತ್ತೆ. ಡ್ರಿಪ್ನೆಲ್ಲ ಚೆಕ್ ಮಾಡಿಸ್ಬಿಟ್ಬಿಟ್ರೆ ಆಮೇಲೆ ಬಿಡೋಕ್ಕೆ ಸರಿ ಆಗುತ್ತೆ. ಒಂದದ್ದಾದಮೇಲೆ ಅಂತ ಎಲ್ಲ ಚೆಕ್ ಮಾಡಿಸ್ತಾ ಇದ್ದೀನಿ ಇವಾಗ ಡ್ರಿಪ್ಗಳು. ಒಂದೇ ಸತಿ ಸಡನ್ನಾಗಿ ಚೆಕ್ ಮಾಡೋಕ್ಕಾಗಲ್ವಲ್ಲ.
ಅಂತ ಚೆಕ್ ಮಾಡಿಸ್ತಿದ್ದೀನಿ ಹೊರಗಡೆ. 3 ಜನನೂ ಇಲ್ಲಿ ಕರ್ಕೊಂಬಂದು ಮಾಡಿಸ್ತಾಯಿದ್ದೀನಿ. ಅಲ್ಲೇ ಎಲ್ಡ್ ಮಾಡಿ ಮುಗಿದು ಈಗ ಇವೆಲ್ಡ್ ಮಾಡಿಯೋದು. ತಡಿ ಶಂಕರಣ್ಣ, ಇನ್ನೂ ಅಲ್ಲಿಗೆ ಬಿಟ್ಟಿಲ್ಲ. ಅದೊಂದು ತೂತ ಕೊಟ್ಬಿಡ್ಲಿ. ಒಂದು ತೂತ ಕೊಟ್ಟಿರೋ ಅದಾತು. ಇದನ್ನು ಓಪನ್ ಮಾಡ್ತೀನಿ ಈಗ. ಎಲ್ಲ ಹಂಗೆ ನೀರು ಬಿಡ್ಕೊಂಡು ಇವಾಗ ಚೆಕ್ ಮಾಡಿಸ್ತಿದ್ದೀವಿ. ಎಲ್ಲ ಕಟ್ಕೊಂಡಿರ್ತಾವಲ್ಲ. ಶಮಣ ಇದೊಂದು ಟೈಟು ನೋಡಿ, ಇಲ್ಲಿ ಬುಡಕ್ಕೆ ಬಂದಿಲ್ಲ. ಇಲ್ಲಿ ಮಧ್ಯದ್ರಲ್ಲಿ ಬದಿಗೆ ಬಂದಿಲ್ಲ ಇದು ನೋಡಿ. ಎಲ್ಲ ಹಂಗೆ ಚೆಕ್ ಮಾಡಿಸ್ತೀನಿ. ಶಂಕರಣ್ಣ ಇದೊಂದು ಬದಿಗೆ ಬಂದಿಲ್ಲ. ಇದು ಎಲ್ಲ ಚೆಕ್ ಮಾಡಿಸಿ ಫುಲ್ ಎಲ್ಲ ನಡಿ ಈಗ ಯಾವುದೋ ಒಂದು ಕೆಲಸ ಆತಲ್ಲ. ಮನೆದವ್ರುಗಳೇ ಕೊಬ್ಬರಿ ಸುಳ್ಳು ಐತೆ. ಇವಾಗ ಕೊಬ್ಬರಿ ಎಣಿಸ್ತಾರೆ. ಬರೀ ಅಲ್ಲೋಗಿ ತೋರಿಸ್ತೀನಿ ಇವಾಗ. ನೋಡ್ರಿ ಎಲ್ಲ ಮುಗಿಸ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಿದ್ದೀನಿ. ಕೊಬ್ಬರಿ ಎಣಿಸ್ತಾರೆ. ಬರೀ ಅಲ್ಗೋನ್ ಇವಾಗ 1 2 3 ಗಂಟೆ ಎಣಿಸ್ತಾರೆ. ನಾವು ಡ್ರಿಪ್ ಎಲ್ಲ ಮುಗಿಸ್ಕೊಂಬರೋ ಅಷ್ಟಿಗೆ ಎಣಿಸಿ ಅಲ್ಲೇ ಲಾಸ್ಟಲ್ಲಿ ಎಣಿಸ್ತಾರೆ. ಇವಾಗ ಎತ್ತಿ ಇವನ್ನೆಲ್ಲ ಒಳಕ್ಕೆ ಹಾಕ್ಬೇಕು. ಇವಾಗ ಎಲ್ಲ ಸುಲಿದು ಇವಾಗ ಬುಡ್ಡನ್ನ ಒಳಕ್ಕೆ ಹಾಕ್ತವ್ರೆ. ಎಲ್ಲ ತಾಂಡೋಗಿ ಒಳಕ್ಕೆ ಹಾಕ್ತವ್ರೆ. ಎಲ್ಲ ಒಳಕ್ಕೆ ಲೋಡ್ ಮಾಡಿಸ್ತಿದ್ದೀನಿ. ಎಲ್ಲ ಸುಲಿದು ಲೆಕ್ಕಾಚಾರ ಮಾಡಿ ಅವ್ರನ್ನ ಕಳಿಸ್ದೆ. ಇವಾಗೆಲ್ಲ ಒಳಕ್ಕೆ ಹಾಕಿಸ್ತಾಯಿದ್ದೀನಿ. ನೋಡಿರಿ ಬರ್ರಿ ಎಲ್ಲ ಒಳಕ್ಕೆ ಹಾಕ್ಸ್ಬಿಟ್ಟು ನೋಡಿರಿ. ಯಾರು ನೀನು ಹೊಡೆದಿದ್ದೆ? ಇದು ನೀನು ಹೊಡೆದಿದ್ದ? ನೋಡಿ ಇವ್ರುಗಳೇ ಇಲ್ಲೆಲ್ಲ ಅನ್ಲೋಡ್ ಮಾಡಿಸ್ತಿದ್ದೀನಿ. ಇನ್ನು ಕೋರ್ಟ್ ಬೇರೆ ಇರೋದ್ರಿಂದ ಒಂದು 4-5 ದಿನ ಬಿಟ್ಟೆ ಹೊಡ್ಸೋದು. ನೋಡೋಣ ರೈಟ್ ಜಾಸ್ತಿ ಆಗುತ್ತೋ ಕಮ್ಮಿ ಆಯ್ತು ಜಾಸ್ತಿ ಆಗ್ಬೋದು. ಕೊಪ್ಪನಲ್ಲಿ ಸಣ್ಣ ಚೇಂಜ್ ಆಗಿ ಇವಾಗ ನಾಳೆನೇ ಹೊಡ್ಸೋದು ಅಂತ ಡಿಸೈಡ್ ಆಗಿ ಇವಾಗ ಒಂದು 4 ಬಕೆಟ್ ನೀರು ಎಷ್ಟಬೇಕು. ಇವಾಗ ನೀರು ಎಷ್ಟಿಸ್ತಾ ಇದ್ದೀನಿ. ಇವಾಗ ನಾಳೆಗೆ ಹೆಚ್ಚು ಕಮ್ಮಿ ಮಧ್ಯಾಹ್ನಕ್ಕೆ ಮುಗಿತಾವಲ್ಲ ಅಣ್ಣ. ಹಿಂಗೆ ಹಾಕಣೆ ಇಲ್ಲಿ ಹಂಗಂತೀಯ? ನೀರಿಗೆ ದುಡ್ಡು ಕೊಡ್ತಾ ಇರೋದಾದ್ರೆ ಇನ್ನೇ ಹೆಂಗಾಗೋದು ಅಲ್ಲ ಗೈಸ್. ಇವಾಗ ನಾಳೆದು ಇದೇ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿರಿ ನೀರು ಹಾಕ್ತೈತವ ಅಣ್ಣ. ನಾಳೆದು ಇದೇ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ನೋಡ್ತಿದ್ದೀರಿ ನನ್ನ ಚಾನಲಲ್ಲಿ ಇವಾಗ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನಿದ್ರು ಬೆಳಗ್ಗೆ ಹೊಡಿಬೇಕಾದ್ರೆ ಸಿಗ್ತೀನಿ ಅಷ್ಟೇ ವಿಷಯ. ನಾಳೆ ಸಿಗುವ ದೇವ್ರುಗಳೇ. ನೆನ್ನೆಲಾಗಿ ಇವತ್ತು ಕಂಟಿನ್ಯೂ ಆಗಿರುತ್ತೆ ನೋಡಿ. ಇವತ್ತು ಕೊಬ್ಬರಿ ಹೊಡಿಸ್ತಾ ಇದ್ದೀನಿ. ಹೊಳೆಯಕ್ಕೆ ಬಂದವ್ರೆ 3 ಜನ ಅಲ್ಲೇ ಕುಟ್ಟು ಒಂದು ಟಬ್ ಬಿಸಾಕವ್ರೆ. ಇಂದ್ರಮ್ಮ ನೋಡಿಲಿ ಹಿಂಗೆ ಗರಿಸ್ಬೇಡ ಎಣ್ಣೆಯ. ಮತ್ತೆ ಯಾಕೆ ಹಿಂಗೆ ಬತ್ತಾವೆ ನೋಡಿಲಿ? ಎಲ್ಲ ಹಿಂಗೆ ಬತ್ತಾವೆ. ಶ್ರವಣ ನೋಡಿಲಿ ಎಲ್ಲ ಹಿಂಗೆ ಬತ್ತಾವೆ. ಹಾಂ ಮತ್ತು ಇಲ್ಲಿ ಕೊಬ್ಬರಿ ಒಂದು ಚೀಲಕ್ಕೆ ಹಾಕ್ಸಿದ್ದೀನಿ ನೋಡಿರಿ. ನಂದು ಇನ್ಸಿಲ್ ಐತೆ ವಿ ಅಂತ. ಇವಾಗ ಇವೆಲ್ಲ ಹೊಡ್ಸ್ತಾ ಏನೇನಾಗುತ್ತೆ ಅಂತ ಇವತ್ತು ತೋರಿಸ್ತೀನಿ ಅವ್ರುಗಳು. ಇವತ್ತಿನ ಲಾಗ್ ಅದೇ ಆಗಿರುತ್ತೆ. ನನ್ನಲಾಗೆ ಕಂಟಿನ್ಯೂಷನ್ನು ನೋಡ್ರಿ ಹೊಡಿತಾವ್ರೆ ನೋಡ್ರಿ ಅಲ್ಲಿ ಶೆಡ್ ಒಳಗೆ. ಬನ್ನಿ ಇವಾಗ ಹೊಡಿಲಿ ನೀಟಾಗಿ ಹೋಗೋಣ ನಾವು ಶೆಡ್ ಒಳಗೆ. 2-3 ಚೀಲ ಎಲ್ಲ ತುಂಬ ಇಕ್ಕಲೆ ಒಟ್ಟಸ್ತೈತಾ ಶಂಕರಣ್ಣ? ಒಟ್ಟಸ್ತೈತಾ ನಿಂಗೆ? ಒಟ್ಟಸ್ತೈತಾ? ಹಾಂ ತಿಂಡಿ ಟೈಮ್. ತಿಂಡಿ ತಿಂತಾವ್ರು 3 ಜನನು. ಚಿತ್ರಾನ್ನ ಬನ್ನಿ ತಿಂಡಿ ತಿನ್ನೋಣ. ಹೊರಗಡೆ ತಿಂಡಿ ಪಂಡಿ ಎಲ್ಲ ಆಯಿತು. ಪೈಪ್ ಚೇಂಜ್ ಮಾಡೋಣ ಅಂತ ಇವಾಗ ಸ್ಪಾಟಿಗೆ ಬಂದಿದ್ದೀನಿ. ಇಷ್ಟ ಆದಿತ್ತು. ಇವಾಗ ಈ ಕಡೆಗೆ ಪೈಪ್ ಚೇಂಜ್ ಮಾಡಿದ್ದೀನಿ. ದೇವ್ರುಗಳೇ ಕೊಬ್ಬರಿ ಹೊಡಿತಾವ್ರೆ ಆಳುಗಳು. ದೇವ್ರುಗಳಿಗೆ ಏನೇನಾಗುತ್ತೆ ಅನ್ನೋದು ಇವತ್ತಿನ ಲಾಗಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಫುಲ್ಲು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ನೋಡಿರಿ ಇದು ಇನ್ನಿಷ್ಟ ಇನ್ನೊಂದು ಅವರ್ ಇರ್ಬೋದು ಕರೆಂಟು. ಇಷ್ಟ ಆಗಲಿ ಅಂತ ಪೈಪ್ ಹಾಕ್ಬಿಟ್ಟಿದ್ದೀನಿ. ಕಿದ್ಬಿಟ್ಬಿಡ್ತೀನಿ ಇವಾಗ ಹಿಂಗಿಂದ ಹೋಗ್ಲಿ. ಆ ಮಾಡಿಗೆ ಹೋಗೋದು ಬೇಡ ನೀರು. ಬಂದಿದ್ದವ್ರುಗಳೇ ಸೀದಾ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಶೆಡ್ ಒಳಕ್ಕೆ. ಹೋಗೋಣ ನೋಡಿರಿ ಅದೆಲ್ಲ ನಿಂತೈತಲ್ಲೆಲ್ಲ ನೀರು ನೋಡಿರಿ ಹೊಡಿತಾವ್ರೆ. ಈಗ ಕರೆಂಟ್ ಹೋಗೈತೆ. ಟೈಮ್ ಬಂದಲ್ಲೇ 1 ಗಂಟೆ ನೋಡಿರಿ. ಹಿಂಗೆ ಒಂದ ಬಿಟ್ಟಿದ್ದೀನಿ. ಡ್ರಿಪ್ ಬಿಡ್ಸು ಒಂದ ಬಿಟ್ಟಿದ್ದೀನಿ ದೇವ್ರುಗಳೇ. ಬನ್ನಿ ದೇವ್ರುಗಳೇ 1 ಗಂಟೆ ಆಯಿತು. ನಾನು ಅವ್ರು 3 ಜನ ಹೊಡೆ ಕೊಡಿಸ್ಬಿಟ್ಟು ನಾನೇ ಕೊಬ್ಬರಿ ತಗೊಂಡೋಗಿ ನಮ್ಮಮ್ಮನ ಚೀಲ ಹಿಡ್ಕೊಳಕ್ಕೆ ಹೇಳಿ ಹಾಕ್ತಾಯಿದ್ದೀನಿ ಚೀಲದೊಳಕ್ಕೆ. ಇವರು ಎದುರು ಇನ್ನು ಹೊಡೆಯಲ್ಲ. ಹಾಗಾಗಿ ಬೇಗ ಹೊಡೆದು ಚುರು ಎಬ್ಲಿ ಅಂತ ಬೇಗ ಹೊಡೆಸ್ತಾಯಿದ್ದೀನಿ. ಮಧ್ಯಾಹ್ನ 1 ಗಂಟೆ ಇಷ್ಟೊತ್ತಿಗೆ ಹೊಡೆದಾಕ್ಬೋದಾಯ್ತು. ಅವ್ರು ಹೊಡೆಯೋಕ್ಕಿನ್ನು ಅಳ್ತಾವ್ರೆ ದೇವ್ರುಗಳೇ. ಬನ್ನಿ ದೇವ್ರುಗಳೇ ಇವಾಗ ಹೋಗಿ ಹೊಡ್ಸೋಣ. ನೋಡಿರಿ ಇದು ಆದೈತಿದು. ಇವಾಗ ಇವತ್ತು ನೈಟ್ ಇಲ್ಲ ಕರೆಂಟು. ನಾಳೆ ಕರೆಂಟಿಗೆ ಈ ಮಡಿಗೆ ಹಾಕ್ತೀನಿ. ಬನ್ನಿ ದೇವ್ರುಗಳೇ ಹೋಗೋಣ ಇವಾಗ. ಯಾರನ್ನ ಹೇಳ್ತಿದ್ದಿ ಶಮಣ? ಹಾಂ ತಿಂದ್ಬಿಟ್ಟು ಅದ್ರ ಮಲಗಿದ್ದು ಎದ್ದು ಬರೋಂತ ಗಾಡಿ ನೀರು ಕಾಯ್ಬಿಟ್ಟು ಅದೇನಾ ಗಾಡಿ ಎಣ್ಣೆ ಕೊಡೋದು ನೀರು ಬಲ
ಹೊಡಿತಾವ್ರೆ ತೋರಿಸ್ತೀನಿ ನೋಡ್ರಿ, ಹೊಡಿತಾವ್ರೆ ನೋಡಿ ದೇವ್ರುಗಳ. ಕೋಟಿಗೆ ಹಾಕೈತೆ ನೀರು ಅಣ್ಣ ಬೇಗ ಬಿಟ್ಕೊಳ್ಳಿ ಅಂತ ಇನ್ನಿಷ್ಟ ಹೊಡಿಯೋವು. ಒಂದು 7 ಚೀಲ ಆಗವು ದೇವ್ರುಗಳೇ. ಅಮ್ಮ ಕುತ್ಕೊಂಡು ಹೊಡಿತೈತೆ. ನೋಡಿ ಕೋಟೆ ಹಬ್ಬಕ್ಕೆ ಕೊಂಡಿಸಿದ್ದೀನಿ. ಕೊಪ್ಪರಿ ಎಲ್ಲ ಆದ ಇವಾಗ ಕೋಟೆ ಹಬ್ಬಕ್ಕೆ ಕೊಂಡಿಸಿದ್ದೀನಿ. ಹೊಡೆದಿದ್ದು ಚೂರು ಹೊಡೆದಿದ್ದು ಎಲ್ಲ ಆಯಿತು. ಇವಾಗ ಇವತ್ತು ಶನಿವಾರ ವಾರ ಮಾಡಬೇಕು ದೇವ್ರುಗಳೇ. ನೋಡಿರಿ ಕೋಟು ಚೂರು ಎಲ್ಲ ಒಳಗೆ ತಗೊಂಡೋಗ್ತದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡ್ಬೇಕು ದೇವ್ರುಗಳೇ. ಇವತ್ತಿನ ಕೆಲಸ ಎಲ್ಲ ಮುಗೀತು. ಇವಾಗ ಎಲ್ಲ ಕ್ಲೀನಿಂಗ್ ಆಗ್ತೈತಿ. ಇವಾಗ ಕ್ಲೀನಿಂಗ್ ಮಾಡಿ ಇದು ಮಾಡ್ಬೇಕು. ಇವಾಗ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಏನಕ್ಕ ಸುಶೀಲಕ್ಕ ಇವಾಗ ಹೋಗಲ್ವಾ ಹೇಳಿ ನೀನು ಯಾಕೆ ಹಂಗಾಡ್ತೀಯ? ಬೇಗ ಮಾಡ್ತೀನಿ. ಇವಾಗ ಸ್ನಾನ ಮಾಡೋದೇ 1 ಅವರ್ ಗೈಸ್. ಬನ್ನಿ ಗೈಸ್, ಇನ್ನು ಏನಿದ್ರು ಕಂಟಿನ್ಯೂ ಮಾಡಿದ್ರೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ತಗೊಂಡೋಗಿ ಹಾಕ್ಬೇಕಾರೆ ಆಗಲಿಲ್ಲ ಅಂದರೆ ಇದೆ ಲಾಸ್ಟ್ ಅಷ್ಟೇ ವಿಷಯ. ಪೀಸ್ ಬಾಯ್. ದಿ ನೆಕ್ಸ್ಟ್ ಡೇ ಇವ್ರುಗಳೇ ಬೆಳಗಿನ ಶುಭೋದಯಗಳು. ಇವತ್ತಿನ ಕೆಲಸ ಏನು ಅಂದರೆ ನೆನ್ನೆ ಫುಲ್ಲು ಇದಾಗಿತ್ತು, ಎಲ್ಲ ಹೊಡೆದೆಲ್ಲ ಚೀಲ ಮಾಡಿ ಇಕ್ಕಿದ್ವಿ. ಇವತ್ತು ತೂಕ ಮಾಡ್ತಿದ್ದೀವಿ ನೋಡಿ. ಚೀಲ 47 ಬರಬೇಕು. ಹಂಗಾಗಿ ಅಲರ್ಸನ ಎಲ್ಲ ಹೊಲ್ದು. ಈ ತೆಂಗಿನ ಮರದಲ್ಲಿ ಯಾವುದು ಅಂದರೂ ಯಾವುದು ವೇಸ್ಟ್ ಆಗೋಲ್ಲ. ಚುಪ್ಪು ಬರುತ್ತೆ, ಚುಪ್ಪು ವೇಸ್ಟ್ ಆಗಲ್ಲ. ಅದನ್ನ ಇಡ್ಲಿಗೆ ಯೂಸ್ ಮಾಡ್ತಾರೆ. ಕಾಯಿ ಮಟ್ಟೆ ಬಂದು ಅದು ವೇಸ್ಟ್ ಆಗೋಲ್ಲ. ಎಲ್ಲ ಯೂಸ್ ಆಗೋ ಪ್ರಾಡಕ್ಟ್ಗಳೇ ನಮ್ಮ ತೆಂಗಿನಕಾಯಲ್ಲಿ ಸಿಗೋದು ದೇವ್ರುಗಳೇ. ದೇವ್ರುಗಳೇ 42, 400, 440, 460, 480 ಹಿಂಗೆ ಮಾಡ್ತಿದ್ದೀವಿ. ತಗೋ ಇಷ್ಟು ಚೀಲ ಎಲ್ಲ ತಾಂಡು ಅಲ್ಲಿ ಈಚೆಲಿರೋ ಚುಪ್ಪು ತುಂಬ್ಕೋಬೇಕು ದೇವ್ರುಗಳೇ. ಹೋಗ್ಬೇಕಾರೆ ಏನೇನಾಗುತ್ತೆ ಚೀಲ ಹೊಳಿಬೇಕಾರೆ ಮತ್ತು ಚುಪ್ಪು ತುಂಬ್ಕೋಬೇಕಾದ್ರೆ ತೋರಿಸ್ತೀನಿ ದೇವ್ರುಗಳೇ. ತೆಂಗಿನ ಕಾಯಲ್ಲಿ ಯಾವ ವೇಸ್ಟ್ ಆಗಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. 3 ಚೀಲ ಹೊಲ್ದೈತೆ, ಎಲ್ಲ ಹೋಗ್ಬಿಟ್ಟಿತ್ತು. ಇವಣ್ಣ ಇವಾಗ ಬಂದು ಹೊಲಿತೈತೆ. 3 ಚೀಲ ಆಗವು ಇವಾಗ. ನೋಡಿರಿ ಹೋಗ್ಬಿಟ್ಟೈತೆ ಎಲ್ಲವ ಕಿತ್ತಾಕಿ ಎದ್ದು. ನೋಡಿ ದೇವ್ರುಗಳೇ, ಇವೆಲ್ಲ ಆದಮೇಲೆ ಇವಾಗ ಟ್ಯಾಕ್ಟ್ರಿಗೆ ಹೇಳಿ ಚುಪ್ಪು ತುಂಬ್ಕೊಂಡು ಕೊಪ್ಪರಿ ಚೀಲ ಹಾಕೊಂಡು ತಗೊಂಡೋಗಿ ಬಿಟ್ಬಿಟ್ಟು ಬರೋಣ ಬರ್ರಿ. ಹೋಗ್ತಾ ಏನೇನಾಗುತ್ತೆ ಅನ್ನೋದು ತೋರಿಸ್ತೀನಿ. ಕೀಪ್ ವಾಚಿಂಗ್ ಮೈ ಚಾನಲ್ ದೇವ್ರುಗಳೇ. ಇವಾಗ ಟ್ಯಾಕ್ಟ್ರಿ ಬಂದೈತೆ, ಚುಪ್ಪು ಎಲ್ಲ ತುಂಬ್ತಾ ಇದ್ದೀವಿ. ನೋಡಿರಿ ಯಾವುದೊಂದು ವೇಸ್ಟ್ ಆಗಲ್ಲ, ಚುಪ್ಪು ವೇಸ್ಟ್ ಆಗಲ್ಲ ದೇವ್ರುಗಳೇ. ಟ್ಯಾಕ್ಟ್ರಿಗೆ ತುಂಬ್ತಾ ಇದ್ದೀವಿ. ಕಾಯಿ ಮಟ್ಟೆನೂ ವೇಸ್ಟ್. ಕಾಯಿ ಮಟ್ಟೆ ನೀರೊಲ್ಲಿಗೆ ಹಾಕ್ತೇವೆ ಮತ್ತು ಸಾರಿಗೆ ಹಗ್ಗಕ್ಕೆ ಹಾಕ್ತೇವೆ ದೇವ್ರುಗಳೇ. ಬನ್ನಿ, ಇನ್ನೂ ತಿಂಡಿ ತಿಂದಿಲ್ಲ. ಚುಪ್ಪೆಲ್ಲ ಲೋಡ್ ಮಾಡ್ಕೊಂಡು ಚೀಲನೂ ಹಾಕ್ಕೊಂಡು ಸೀದಾ ಹೋಗ್ತಾ ತೋರಿಸ್ತೀನಿ ದೇವ್ರುಗಳೇ. ಬನ್ನಿ ಅಂತ ಹೇಳ್ತೀನಿ. ನೋಡಿರಿ ತುಂಬ್ತಾ ಇದ್ದೀವಿ ಅಣ್ಣ ಎತ್ತೈತೆ. ನಾನು ಟ್ಯಾಕ್ಟ್ರಿ ಒಳಗೆ ಹಾಕ್ತಾಯಿದ್ದೀನಿ. ಇಬ್ಬರೇ ಇರೋದು. ಟ್ಯಾಕ್ಟ್ರಿಗೆಲ್ಲ ಲೋಡ್ ಮಾಡ್ತಾಯಿತ್ತು ಅಣ್ಣ. ಇವಾಗ ಇನ್ನೂ ತಿಂಡಿ ಕೂಡ ತಿಂದಿಲ್ಲ. ಇವಾಗ ಅಮ್ಮ ದೋಸೆ ಬಿಡ್ತೈತೆ. ಹೋಗಿ ತಿಂಡಿ ತಿನ್ಕೊಂಬಂದು ತಿರ್ಗಾ ಸ್ಟಾರ್ಟ್ ಮಾಡ್ಬೋದು. ನೋಡಿರಿ ತುಂಬ್ದಂಗೆ ಹಾಕೋಣ ಬನ್ನಿ. ಹೋಗ್ಬೇಕಾರೆ ಏನಾಗುತ್ತೆ ಚೀಲನೂ ಹಾಕೊಂಡ್ಮೇಲೆ ತೋರಿಸ್ತೀನಿ. ಇವಾಗ ಹೋಗೋದು ಬಂದು ಹೇಳ್ತೀನಿ ಹೋಗ್ತಾ ಎಲ್ಲಿಗೆ ಹೋಗೋದು ಅಂತ. ಹೋಗಿ ಎಲ್ಲ ಕೊಬ್ಬರಿ ಹಾಕಿದ್ಮೇಲೆ ಲಾಗಿನ್ ಮಾಡ್ತೀನಿ ದೇವ್ರುಗಳೇ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ಯಾವುದು ವೇಸ್ಟ್ ಆಗೋಲ್ಲ ನಮ್ಮ ತೆಂಗಿನ ಮರದಲ್ಲಿ ಶಾಮಣ್ಣ. ತೆಂಗಿನಕಾಯಲ್ಲಿ ಯಾವ ಒಂದು ವೇಸ್ಟ್ ಆಗೋಲ್ಲ. ಚುಪ್ಪು ವೇಸ್ಟ್ ಆಗೋಲ್ಲ, ಕಾಯಿ ಮಟ್ಟೆ ವೇಸ್ಟ್ ಆಗೋಲ್ಲ. ಏನಂತೀಯ? ಯಾರು ವೇಸ್ಟ್ ಆಗಲ್ಲ. ಈಗ ಕಾಯಿ ಮಟ್ಟಲ್ಲಿ ಏನು ಮಾಡ್ತಾರೆ ಹೇಳು? ಇದರಲ್ಲಿ ಇದ್ಲು ಆಗ್ತೈತೆ. ಇದರಲ್ಲಿ ಕೊಬ್ಬರಿಲಿ ಏನಾಗುತ್ತೆ ಹೇಳು? ಮತ್ತೆ ಯಾವುದೊಂದು ವೇಸ್ಟ್ ಆಗಲ್ಲ. ಒಂದು ಇಂಚು ಎಳೆ ಸಹ ಬೇಕು. ಏನಂತೀಯ? ತಿಂಡಿ ಪಂಡಿ ಎಲ್ಲ ತಿಂದಾತಿ. ಇವಾಗ ತಿರ್ಗಾ ಒಂದು ಅರ್ಧ ಲೋಟ್ ತುಂಬಿದ್ದೀವಿ. ತಿರ್ಗಾ ಇನ್ನೊಂದು ಅರ್ಧ ಐತೆ. ಇದನ್ನು ತುಂಬಿಟ್ರೆ ಮುಗೀತು ದೇವ್ರುಗಳೇ. ಮುಗಿದ್ಬಿಟ್ಟು ಇಂಚಿಲಪ್ಪಲ್ಲಿ ಹಾಕ್ಕೊಂಡು ದೇವ್ರುಗಳೇ ಸೀದಾ ತಗೊಂಡೋಗೋದು ಕೆಲಸ. ಪ್ಲ್ಯಾನಲ್ಲಿ ಸಣ್ಣ ಚೇಂಜ್ ಆಗಿದೆ. ಇವಾಗ ದಂಡಿಸೂರಲ್ಲ KB ಕ್ರಾಸ್ಗೆ ಹೋಗೋದು ಅಂತ ಪ್ಲ್ಯಾನು ಚೇಂಜ್ ಆಗಿದೆ. ಇನ್ನೂ ಪ್ಲ್ಯಾನ್ ಚೇಂಜ್ ಆಗ್ಬೋದು ಗೊತ್ತಿಲ್ಲ. ಫೋನ್ ಎತ್ತಲಿಲ್ಲ ಅಂದರೆ ದಂಡಿಸೂರನ್ನೇ ಕಾಯಮ್ಮು ಇಟ್ಕೊಂಡಿದ್ದೀನಿ. ಬನ್ನಿ, ಇವಾಗ ಕರೆಂಟು ಹೋಗೈತೆ ದೇವ್ರುಗಳೇ. ಮೋಟ್ರ್ ಲೈನ್ ನೀರು ಬಿಟ್ಟಿರೋದು. ಬನ್ನಿ ತುಂಬಿ ತಗೊಂಡ್ಬಿಟ್ಟು ಹೋಗೋಣ. ಅಮ್ಮಗೆ ಬೇರೆ ಹುಷಾರಿಲ್ಲ ದೇವ್ರುಗಳೇ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಇದನ್ನ ಹಾಕ್ಬಿಟ್ಟು ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ದೇವ್ರುಗಳೇ. ಇವಾಗ ಒಂದು ಲೆವೆಲಿಗೆ ಒಂದು ಲೋಡ್ ಆಯ್ತು. ಅಲ್ಲಿಗೆ ಒಂದು 4-5 ಬಾಣಲೆ ಹಾಕಿ ಒಂದು ಲೋಡ್ ಆಯ್ತು ದೇವ್ರುಗಳೇ. ಹೆವಿ ಬಿಸಿಲು ದೇವ್ರುಗಳೇ. ನೋಡಿರಿ ಸೆಕೆಂಡ್ ರೀತಿರೋದ ತುಂಬ್ಕೊಟ್ಟಂಗೆ ಹಾಕ್ತಿಲ್ಲ. ಅದಕ್ಕೆ ಇಲ್ಲಿ ಬಂದು ನೆಳಲ್ಲಿ ಕೂತಿದ್ದೀನಿ. ತುಂಬ್ತಾಯ್ತು ನೋಡಿರಿ ಅವಣ್ಣ. ನೋಡಿರಿ ಇವಾಗ ಹೋಗ್ಬಿಟ್ಟು ಹಾಕೋಣ. ಲೋಡ್ ಆಗ್ಬಿಟ್ಟೈತೆ. ಚುಪ್ಪು ಕೊಬ್ಬರಿ ಎಲ್ಲ ಲೋಡ್ ಆಗೈತೆ. ಇವಾಗ ಸೀದಾ ಟ್ಯಾಕ್ಟ್ರಿ ತಗೊಂಡವಣ್ಣ KB ಕ್ರಾಸ್ಗೆ ಹೋಗುತ್ತೆ. ನೋಡಿರಿ ಫುಲ್ ಲೋಡ್ ಆಗೈತೆ. ಇವಾಗ ಅವಣ್ಣ ಒಲಿ ಬರ್ರಿ ನಮ್ಮ ಮುಖಕ್ಕೆ ತೊಳ್ಕೊಂಡು ರೆಡಿಯಾಗಿ ಹೋಗೋಣ. ಎಲ್ಲಿ ಹಿಂದೆ ಕೂತ್ಕೊಂತೀಯ? ಹೋಗಿ ಕ್ಯಾನ್ ತಾಂಬ ನೀರು. ಏಯ್ ಟ್ಯಾಕ್ಟ್ರಿ ತಗೊಂಡು ಹೋಗ್ತೈತೆ ಓಲಿ. ನಾವು ಬರ್ರಿ ಅಮ್ಮ ರೆಡಿ ಮಾಡಿಸ್ಕೊಂಡು ಕಾರಲ್ಲಿ ಹೋಗೋಣ. ಎಲ್ಲ ಹಾಕಿತ್ತಾತು. ಇವಾಗ ಚುಪ್ಪು ತಾಂಬಿಟ್ಟು ಬಂದಿದ್ದೀವಿ. ಚುಪ್ಪು ಹಾಕ್ತಾಯಿದ್ದೀವಿ ಇವಾಗ.
ನೋಡ್ರಿ ಕೆ ಬಿ ಕ್ರಾಸಲ್ಲಿ ಚುಪ್ಪಿನ ಅಂಗಡಿ ಇದೆ, ರೋಡ್ ಸೈಡಲ್ಲಿ ಐತಿ ಇಲ್ಲಿ. ದೇವ್ರುಗಳೇ, ತುರುವೇಕೆರೆಗೆ ಬಂದಿದ್ದೀವಿ. ಇವಾಗ ಅಮ್ಮಂಗೆ ಹಾಸ್ಪಿಟ್ಲಿಗೆ ಹುಷಾರಿಲ್ಲ, ಹಂಗಾಗಿ ಇಷ್ಟೇ ದೇವ್ರುಗಳ ವಿಷಯ. ಕೊಬ್ಬರಿದೆಲ್ಲನ ಹಾಕೆಲ್ಲ ಬಂದಿದೆ ಅಂತೆ. ಇನ್ನೇನಿದ್ದು ಮನಿಲಾಗಲ್ಲಿ ಸಿಗ್ತೀನಿ ಅಷ್ಟೇ ವಿಷಯ. ಬಾಯ್ ಬಾಯ್ ದೇವ್ರುಗಳು, ಬಸಿ.